ಸೊಕ್ಕೆ ಗ್ರಾಮಸ್ಥರಿಗೆ ಕಿರಣ್ ಸರ್ ಅವರು ಮತ್ತೆ ರಾಜ್ಯಾದ್ಯಂತ ಏನು ಜನಗಳು ಕೇಳ್ತಾ ಇದ್ರು ಸೋಷಿಯಲ್ ಆಡಿಟಿಂಗ್ ನಿಮ್ಮಲ್ಲಿ ನಡೀತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ನಡೀತಾ ಇದೆ, ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಅಂತ. ಅವ್ರು ಆಕ್ಚುಲಿ ನನಗೆ ಸಮಯದ ಅಭಾವ ಇದ್ರಿಂದ ಸ್ವಲ್ಪ ಮಾತ್ರ ಹೇಳಿದ್ರು, ಒಂದಿಷ್ಟು ವಿಷಯಗಳನ್ನು ಹೇಳಕ್ ಆಗಿರ್ಲಿಲ್ಲ ಅವರಿಗೆ. ಹಾಗಾಗಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಿರಣ್ ಸರ್ ಕೊಡ್ತಾರೆ. ಸರ್ ನಮಸ್ಕಾರ. ದಿನಾಂಕ 10/9/2025 ಸೊಕ್ಕೆ ಅಜ್ಜಂಪುರ ತಾಲೂಕು ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ವಿದ್ಯುತ್ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಇದನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 1/4/2024ರಿಂದ 31/3/2025 ಅವಧಿಯಲ್ಲಿ ಅಂದರೆ ಕಳೆದ ಸಾಲಿನಲ್ಲಿ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಕೈಗೊಂಡಿದ್ದು, ನಾವು ದಿನಾಂಕ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 3/9/2025ರಿಂದ 10/9/2025 ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಕೈಗೊಂಡಿದ್ದೀವಿ. ನಮ್ಮ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 6 ಹಂತದಲ್ಲಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಕೈಗೊಂಡಿದ್ದೀವಿ. ಮೊದಲನೇದಾಗಿ ಪೂರ್ವಭಾವಿ ಸಭೆ ಮಾಡ್ತೀವಿ. ಈ ಪೂರ್ವಭಾವಿ ಸಭೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಸರ್ವ ಸದಸ್ಯರು, ಸ್ವಸಹಾಯ ಸಂಘ ಸಂಬಂಧಪಟ್ಟಂತೆ MBK LCRP ಆಗಿರ್ಬೋದು, MBK LCRP ಸ್ವಸಹಾಯ ಸಂಘ ಸದಸ್ಯರು ಇವರ ಸಮ್ಮುಖದಲ್ಲಿ ಅಂದರೆ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕು, ಕಾಮಗಾರಿ ಕಡತಗಳನ್ನು ಹೊಂದಿಸಬೇಕು, ಮನೆ ಭೇಟಿ ಇರುತ್ತೆ, ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಪೂರ್ವಭಾವಿ ಸಭೆ ಮಾಡ್ತೀವಿ. ಎರಡನೇದಾಗಿ ದಾಖಲಾತಿಗಳ ಪರಿಶೀಲನೆ ಮಾಡ್ತೀವಿ. ದಾಖಲಾತಿಗಳ ಪರಿಶೀಲನೆ ಅಂತ ಹೇಳಿದ್ರೆ ದಿನಾಂಕ 1/4/2024ರಿಂದ 31/3/2025 ಅವಧಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಹಾಗೂ ಅನುಷ್ಠಾನ ಇಲಾಖೆ ಸಂಬಂಧಪಟ್ಟಂತೆ ರೇಷ್ಮೆ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇವೆಲ್ಲ ಸಹ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ₹1 ಪೇಮೆಂಟ್ ಆದರೂ ಸಹ ಸಾಮಾಜಿಕ ಪರಿಶೋಧನೆಗೆ ಕರ್ತವ್ಯ ಒದಗಿಸುವ ಜವಾಬ್ದಾರಿ ಇಲಾಖೆದಾಗಿರ್ತದೆ. ನಾವು ಎರಡನೇ ದಿವಸ ದಾಖಲಾತಿಗಳ ಪರಿಶೀಲನೆ ಅಂದರೆ ದಾಖಲಾತಿಗಳಲ್ಲಿ ಏನೇನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ 23 ಅಂಶಗಳನ್ನು ಒಳಗೊಂಡಂತೆ ಕರ್ತವ್ಯದಲ್ಲಿ ಏನೇನೆಲ್ಲ ಮೇಂಟೈನ್ ಮಾಡಬೇಕು. ಉದಾಹರಣೆ ಗ್ರಾಮಸಭಾ ನಡವಳಿ ಆಗಿರ್ಬೋದು, ಯೋಜನೆ ಆಗಿರ್ಬೋದು, ಎಸ್ಟಿಮೇಟ್ ಕಾಸ್ಟ್ ಆಗಿರ್ಬೋದು, ನಮೂನೆ 689 ಆಗಿರ್ಬೋದು, MB ಜೆರಾಕ್ಸ್ ಆಗಿರ್ಬೋದು, 3 ಹಂತದ ಛಾಯಾಚಿತ್ರಗಳು. 3 ಹಂತದ ಛಾಯಾಚಿತ್ರ ಅಂತ ಹೇಳಿದ್ರೆ ಕೆಲಸ ಮಾಡೋಕ್ಕಿಂತ ಮುಂಚೆ, ಎರಡನೇದು ಕಾಮಗಾರಿ ನಡೆಯುವಂಥ ಸಂದರ್ಭದ್ದು, ಮೂರನೇದು ನೇಮ್ ಬೋರ್ಡ್ ಪ್ಲಸ್ ಕೆಲಸ ಕಂಪ್ಲೀಟ್ ಆಗಿರುವಂಥದ್ದು 3 ಹಂತದ ಫೋಟೋ ಆಗಿರ್ಬೋದು, ಮತ್ತು FTO ಆಗಿರ್ಬೋದು, ಪೇಜ್ ಲಿಸ್ಟ್ ಆಗಿರ್ಬೋದು, ಮತ್ತು ಫೀಲ್ಡ್ ನಂಬರ್ ಮತ್ತು ಖಾಲಿ ನಂಬರ್ ಅಂದರೆ ಕೂಲಿ ಕಾರ್ಮಿಕರ ಹಾಜರಾತಿ ಪಟ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಕೂಲಿ ಕಾರ್ಮಿಕರು ಸಮರ್ಪಕವಾಗಿ ಅಟೆಂಡೆನ್ಸ್ ಅಂದರೆ ಕೆಲಸ ನಿರ್ವಹಿಸಿದರು, ಅವರಿಗೆ ಮಾನವದಿನಗಳು ಸರಿಯಾಗಿ ನಿಗದಿತ ಟೈಮಲ್ಲಿ ಕೊಟ್ಟಿದ್ದಾರೆ, ಪೇಮೆಂಟ್ ಆಗಿಲ್ಲ ಅಂತ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಕಾಮಗಾರಿ ಮುಕ್ತಾಯಗೊಂಡ ನಂತರ ಮುಕ್ತಾಯ ವರದಿನ ಅದು ಆಗ್ತಾ ಇರ್ತದೆ. ಬನ್ನಿ ಸರ್, ಒಂದು ವಿಡಿಯೋ ಪರಿಚಯ ಮಾಡ್ಕೊಡ್ಬಿಡಿ ಜನಗಳಿಗೆ. ಸರ್ ಮಾಹಿತಿ ಕೊಡ್ತಾ ಇದ್ದೀವಿ ಜನಗಳಿಗೆ ಪರಿಚಯ. ಇವರು ನಮ್ಮ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಜಿಲ್ಲಾ ಪಂಚಾಯತಿ ಚಿಕ್ಕಮಗಳೂರು ಸಂಪರ್ಕ್ ಕುಮಾರ್ ಪೂಜಾರ್ ಸರ್ ಅಂತೇಳಿ ಇವರು ಸಹ ಈ ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಓಕೆ, ಎರಡನೇದು ದಿವಸ ಕಡತಗಳ ಪರಿಶೀಲನೆ ಆಯಿತು. ಮೂರನೇದು ಮನೆ ಭೇಟಿ. ಏನು ಅನುಷ್ಠಾನ ಮಾಡುವಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಮನೆ ಭೇಟಿ ಮಾಡ್ತೀವಿ. ಏನು ಫಲಾನುಭವಿಗೆ ಯೋಜನೆ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ, ಅವರಿಗೆ ಯೋಜನೆ ಬಗ್ಗೆ ಮತ್ತೆ ಯಾವಾದರೂ ಕಾಮಗಾರಿ ಕೈಗೊಳ್ಬೇಕೋ ಇಲ್ವೋ, ಮತ್ತು ಫಲಾನುಭವಿಗೆ ಸಂಬಂಧಪಟ್ಟಂತೆ ಇವರು ವಲಸೆ ಹೋಗಿದ್ದಾರೋ, ಗೌರ್ಮೆಂಟ್ ಆಫೀಸರ್ಸು ಎಕ್ಸ್ಪರ್ಟ್ ಆಗಿದ್ದಾರೋ, ಮತ್ತು ಯಾರಿಗೂ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಆಗಿದೆ ಅಂತೇಳಿ ಮೂರನೇ ಚೆಕ್ ಮಾಡ್ತೀವಿ. ಕಾಮಗಾರಿ ಸ್ಥಳದಲ್ಲಿ ಸೌಲಭ್ಯ ಪ್ರಮಾಣದಲ್ಲಿ ಸೌಲಭ್ಯ, ಶುದ್ಧ ಕುಡಿಯೋ ನೀರು ಇರ್ಬೋದು, ಅವ್ರ ನೆರಳಿನ ವ್ಯವಸ್ಥೆ ಇರ್ಬೋದು, ಮತ್ತು 5 ವರ್ಷದ ಒಳಗಡೆ ಬರ್ತಕ್ಕಂಥ ಮಕ್ಕಳಿಗೆ ಅವ್ರು ಲಾಲನೆ ಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಇವುಗಳನ್ನೆಲ್ಲ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒದಗಿಸ್ತಕ್ಕಂಥದ್ದು ಯೋಜನೆಗಳಿಗೆ ಬರ್ತಕ್ಕಂಥದ್ದು ಗುಂಪು ಸಭೆ. ವಿಶೇಷವಾಗಿ ಕೂಲಿಕಾರ ಹಕ್ಕು ಮತ್ತು ಅಧಿಕಾರ ಅಂತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗ್ತವೆ. ಉದಾಹರಣೆಗೆ ಬುದ್ಧಿ ತಗೊಂಡು ಇದನ್ನು ಮಾಡ್ಬೇಕಾದ್ರೆ ಗಾಯ ಆಯಿತು, ಅದನ್ನ ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರ್ತಕ್ಕಂಥದ್ದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ನೆರಳಿನ ವ್ಯವಸ್ಥೆ, ಇವೆಲ್ಲ ಕೂಡ ಕೂಲಿಕಾರರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಂಚಾಯತಿಯಿಂದ ಕೊಡಲಿಕ್ಕೆ ಅವಕಾಶಗಳು ಇರ್ತವೆ. ಈಗ ಮುಂದೆ ನಾನು ಮಾತು ಏನಾದ್ರೆ ಈಗ ಲೆಕ್ಕ ಪರಿಶೋಧನೆ ಮಾಡಿದ್ರಿ, ಇಷ್ಟು ಏನು ನೀವು ಮಾಡಿದ್ದೀರಾ, ಆಕ್ಚುಲಿ ಒಂದು ಬುಕ್ಲೆಟ್ನೇ ಮಾಡಿದ್ದೀರಾ. ಇದನ್ನ ನಮ್ಮ ಜನ ಇದನ್ನ ಹೊರತುಪಡಿಸಿ ಇವತ್ತೊಂದು ಸಭೆ ನಡೀತು, ಅದನ್ನು ಯೂಟ್ಯೂಬ್ ಲೈವ್ ಕೂಡ ಮಾಡಿದ್ದೀರಾ. ಆ ಲಿಂಕ್ಗಳನ್ನ ನೋಡೋದಾದ್ರೆ ಎಲ್ಲಿ ನೋಡ್ಬೋದು, ಮತ್ತೆ ಈ ಪೇಪರ್ಸ್ಗಳು ಇದು ಎಲ್ಲಿ ಸಿಗುತ್ತೆ, ಜನ ಇಷ್ಟು ಕಾಮಗಾರಿಗಳು 85 ಲಕ್ಷದ ನಮ್ಮ ಗ್ರಾಮ ಪಂಚಾಯತಿ ವರ್ಕ್ಗಳೇನಾಗಿದೆ ಅದು ಎಲ್ಲಿ ಸಿಗುತ್ತೆ,
ಅದರಲ್ಲಿ ಈಗ ನೀವು ಹೇಳಿದ್ರಿ ಯಾವ್ದಾದ್ರು ನೀವು ಇದು ಸರಿಯಾಗಿಲ್ವಾ ಅಂತ ಜನಗಳ ಹತ್ರ ತಿಳ್ಕೊಂಡ್ರಿ ಅಥವಾ ಅದನ್ನ ನೀವು ಕೂಡ ನೋಡಿದ್ರಿ, ಅಬ್ಜೆಕ್ಷನ್ಸ್ ಇದ್ದ ಅಬ್ಜೆಕ್ಷನ್ಸ್ ಇಟ್ರಿ, ಅಬ್ಜೆಕ್ಷನ್ ನಂತರ ಏನಾಗುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ನೀವು ಕೂಡ ಹೇಳಿ. ಈಗ ಮೂರು ದಿವಸ ಏನ್ ಮಾಡಿದ್ವಿ ಇದ್ರ ಬಗ್ಗೆ ಹೇಳ್ತೀನಿ. 4ನೇ ದಿವಸ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಅಂತ ಮಾಡಿದ್ವಿ. ಕಾಮಗಾರಿ ಸಂಬಂಧಪಟ್ಟಂತೆ ಕಾಮಗಾರಿ ನಿಗದಿತ ಸ್ಥಳದಲ್ಲಿ ಮಾಡಿದ್ವಿ, ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದಾರೆ ಅಂತೇಳಿ 4 ದಿವಸ ಮಾಡ್ತೀವಿ. 5ನೇ ದಿವಸ ವರದಿ ಕ್ರೋಢೀಕೃತ ಮಾಡ್ತೀವಿ. ಕೆಲವು ಕಂಡು ಬಂದಂಥ ಧನಾತ್ಮಕ ಅಂಶ ಆಗಿರ್ಬೋದು, ಋಣಾತ್ಮಕ ಅಂಶ ಆಗಿರ್ಬೋದು, ಒಂದು ಕ್ರೋಢೀಕೃತ ವರದಿ ಮಾಡಿ ಕೊನೆಯದಾಗಿ ಗ್ರಾಮ ಸಭೆ ಮಾಡ್ತೀವಿ. ಗ್ರಾಮ ಸಭೆಯನ್ನು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಯಾರು ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಾರೆ ಅವರ ಅಧ್ಯಕ್ಷತೆಯಿಂದ ನಾವು ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದೆ ಆಕ್ಷೇಪಣೆ. ಉದಾಹರಣೆ, ನಿಮ್ಮ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 181 ಎಷ್ಟು ಕಾಮಗಾರಿ, ಎಷ್ಟು ಮೊತ್ತ ಎಷ್ಟು ಕಾಮಗಾರಿಗಳು ಸಾಮಾಜಿಕ ಪರಿಶೀಲನೆ ಒಳಪಟ್ಟಿದ್ದು ಕೂಲಿ ಮೊತ್ತವಾಗಿ 54,76,883 ರೂಗಳು, ಸಪ್ಲೈ ಸಾಮಗ್ರಿಗಾಗಿ 27,09,141 ರೂಗಳು, ಒಟ್ಟಾರೆಯಾಗಿ 81,85,982 ರೂಗಳು ಈ ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಖರ್ಚಾಗಿದೆ ಸರ್. ಇಲ್ಲ, ವಿವಿಧ ಇಲಾಖೆ ಗ್ರಾಮ ಪಂಚಾಯತಿ ಹಾಗೂ ಅನುಷ್ಠಾನ ಇಲಾಖೆ ಸಂಬಂಧಪಟ್ಟಂತೆ ಖರ್ಚಾಗಿದೆ. ಅಂದ್ರೆ ಸರ್, ಈಗ ನೀವು ಬರ್ತೀರಾ, ಇದನ್ನ ಎಲ್ಲ ನೋಡ್ತೀರಾ, ಚೆಕ್ ಮಾಡ್ತೀರಾ, ಸರಿ ಇದೆ ಸರಿ ಇಲ್ಲ, ಸರಿ ಇಲ್ಲದ ಪಕ್ಷದಲ್ಲಿ ನೀವು ಅದನ್ನ ಸರಿ ಇಲ್ಲ ಅಂತ ಕೂಡ ಬರೀತೀರಾ. ನಂತರ ದಿನಗಳಲ್ಲಿ ಅದನ್ನ ಜನ ಇದು ಸರಿ ಇಲ್ಲದನ್ನ ಸರಿ ಮಾಡೋದಕ್ಕೆ ಯಾವ ಇಲಾಖೆ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ವರದಿಯ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ, ಆ ಕಾಮಗಾರಿ ಕಡತದಲ್ಲಿ ಏನಾದರೂ ಕೆಲವೊಂದಿಷ್ಟು ಲೋಪದೋಷಗಳಿದ್ದಂಥ ಇಂತಿಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಅದನ್ನ ಸಾರ್ವಜನಿಕರ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಅದು ಆಕ್ಷೇಪಣೆ ಅಂತ ಹೇಳಿ ನಾವು ಸಾರ್ವಜನಿಕರಿಂದ ಮಾಹಿತಿ ತೆಗೆದುಕೊಂಡು ಅದನ್ನ ನಡಾವಳಿಯಲ್ಲಿ ದಾಖಲೆ ಮಾಡಿ ನಡಾವಳಿಯಲ್ಲಿರುವಂಥ ವರದಿ ರೂಪದಲ್ಲಿ ಅದನ್ನು ಗ್ರಾಮ ಪಂಚಾಯತಿಗೂ ನೀಡ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಸೊ ಇದು ನೀಡಿದ ನಂತರ ನಾವು ಇದನ್ನ ನಮ್ಮ ಏನು ನರೇಗಾ ವೆಬ್ಸೈಟಲ್ಲಿ MIS ಅಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀವಿ. ಏನು ಪ್ರಕರಣಗಳು, ಏನು ಕೇಸಸ್ ಇದೆ, FM ಅಂದರೆ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಇರ್ಬೋದು, ಫೈನಾನ್ಷಿಯಲ್ ಡಿವಿಯೇಷನ್ ಅಂತ ಇರ್ಬೋದು, ಫೈನಾನ್ಷಿಯಲ್ ಇನ್ನೊಂದು ಪ್ರೊಸೆಸ್ ವೈಲೇಷನ್ ಅಂತ ಇರ್ಬೋದು, ಮತ್ತು ಗ್ರೀವಿಯನ್ಸ್ ಅಂತೇಳಿ 4 ಥರದ್ದು ಪ್ರಕರಣಗಳು ಬರ್ತವೆ. ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ, ಈ ಕೆಲಸ ಆಗದೇ ಹಣ ಪಾವತಿ ಆಗಿದೆ, ಕೆಲಸ ಮಾಡ್ತಕ್ಕಂಥವ್ರು ಇಲ್ಲದೇ ಕೆಲಸ ಮಾಡಿದ್ದಾರೆ, ಸತ್ತವ್ರ ಹೆಸರಲ್ಲೇ ಪೇಮೆಂಟ್ ಮಾಡಿದ್ದಾರೆ, ಈ ಥರನಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಿದ್ವು ಅಂದರೆ ಅದು FM ಕೇಸಲ್ಲಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್, ಹಣಕಾಸಿನ ದುರುಪಯೋಗ ಅಂಥದ್ದಾಗಿ ಮಾಡ್ತೀವಿ. ಇನ್ನು ಪ್ರೊಸೆಸ್ ವೈಲೇಷನ್, ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಂಗೆ, ದಾಖಲಾತಿ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನಾದರೂ ಕುಂದು ಬರ್ತದೆ ಅಂದರೆ ಏನು ಡಾಕ್ಯುಮೆಂಟ್ ಇಲ್ಲ ಅನ್ನೋದನ್ನು ಹಾಕ್ತೀವಿ. ಇನ್ನು ಡಿವಿಯೇಷನಲ್ಲಿ ಚೆಕ್ ಮೆಜರ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಇವುಗಳನ್ನು ಆಯಾ ಅವಧಿಯಲ್ಲಿ ಆ ಚೆಕ್ ಮೆಜರ್ಮೆಂಟ್ ಮಾಡಿಸ್ಬೇಕಾಗಿರೋದು, 3 ಸ್ಟೇಜ್ ಫೋಟೋಸನ್ನು ಹಾಕಬೇಕಾಗುತ್ತೆ. ಇವೆಲ್ಲ ಡಿವಿಯೇಷನಲ್ಲಿ ಬರುತ್ತೆ. ಅವರು ಕೂಡ ಕಂಪ್ಲೇಂಟ್ಸನ್ನು MIS ಅಲ್ಲಿ ಅಪ್ಲೋಡ್ ಮಾಡಿದ ನಂತರ ಇದನ್ನ ಇವತ್ತು ನೋಟಿಸ್ ಬೋರ್ಡ್ಗೆ ವರದಿಯನ್ನು ನಾವು ಹಾಕ್ತೀವಿ. ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಈ ಎಲ್ಲ ಯೋಜನೆಗಳ ವರದಿಗಳನ್ನು ಕೊಟ್ಟ ನಂತರ ಅವ್ರ ಕಡೆಯಿಂದ PDO ಅವ್ರ ಕಡೆಯಿಂದ ದೃಢೀಕರಣವನ್ನು ತೆಗೆದುಕೊಂಡು ಈ ವರದಿಯನ್ನು ಗ್ರಾಮ ಸಭಾ ನಡಾವಳಿಯನ್ನು ಪ್ಲಸ್ ಈ ವರದಿಯನ್ನು ಇಲ್ಲೇ ಕೊಟ್ಟು ಇವತ್ತು ರೆಸಲ್ಯೂಷನ್ ಬರೆದು ನೋಟಿಸ್ ಬೋರ್ಡ್ಗೆ ಹಾಕ್ತೀವಿ. ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೋದು, ನೋಡ್ಬೋದು, ಯಾವಾಗಾದ್ರೂ ಇಲ್ಲೇ ನಿಮ್ಮ ಪಂಚಾಯತಿಯಲ್ಲಿ ವರದಿ ಲಭ್ಯತೆ ಇರುತ್ತೆ. ಇದಾದ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಾಗ ಏನು ಕಂಪ್ಲೇಂಟ್ಸ್ ಇತ್ತು, ಕಂಪ್ಲೇಂಟ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಯಾರು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಉದಾಹರಣೆಗೆ ಗ್ರಾಮ ಪಂಚಾಯತಿಯಿಂದ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಲೋಪದೋಷ ಇತ್ತು ಅಂದರೆ ಗ್ರಾಮ ಪಂಚಾಯತಿ PDO ಅವರು, ಕಂಪ್ಯೂಟರ್ ಆಪರೇಟರ್, ಇವರು ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ಸ್ ಕೊಡಬೇಕು. ಉದಾಹರಣೆಗೆ ಕೃಷಿ ಇಲಾಖೆಯಿಂದ ಏನಾದರೂ ಈಗ ಕಂಪ್ಲೇಂಟ್ಸ್ ಇತ್ತು ಅಂದರೆ ಅವರು ಅದಕ್ಕೆ ವರದಿಯನ್ನು ಕೊಡಬೇಕಾಗುತ್ತೆ. ಇನ್ನು ತೋಟಗಾರಿಕೆ ಇದ್ದರೆ ಅವರು ಕೂಡ ಕೊಡಬೇಕಾಗುತ್ತೆ. ಇದನ್ನ ಅಡಾಕ್ ಕಮಿಟಿ, ತಾಲೂಕಾ ಮಟ್ಟದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಅಡಾಕ್ ಕಮಿಟಿ ಅಂತಕ್ಕಂಥದ್ದು. ಆ ತಾಲೂಕು ಅಡಾಕ್ ಕಮಿಟಿಗೆ ಏನು ಕಂಪ್ಲೇಂಟ್ಸ್ ಕೊಡ್ತಾರ ಅಂತಕ್ಕಂಥದ್ದನ್ನ ತಾಲೂಕ್ ಪಂಚಾಯತಿ EO ಇರುತ್ತೆ, ತಾಲೂಕ್ ಪಂಚಾಯತಿ ಅಕೌಂಟ್ ಆಫೀಸರ್, ಅಟೆಂಡ್ ಡೈರೆಕ್ಟರ್ ಉದ್ಯೋಗ ಖಾತ್ರಿ ಯೋಜನೆ, ಮತ್ತು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೀಲನೆ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕ್ ಪಂಚಾಯತಿ, ಇಷ್ಟು ಜನದ ಒಂದು ಕಮಿಟಿ ಅವರ ಒಪಿನಿಯನ್ ಬರೆದು ಆ ಪ್ರಕರಣವನ್ನು ಇತ್ಯರ್ಥಪಡಿಸ್ತಾರೆ. ಮುಂದಿನ ಆಡಿಟಿಂಗ್ ಬಂದರೂ ಕೂಡ ಇತ್ಯರ್ಥ ಆಗಿಲ್ಲ ಅಂದ್ರೆ ಅದು ಹಿಂದಿನ ಅನುಪಾಲನಾ ವರದಿ ಯಾವುದು ಸಲ್ಲಿಕೆ ಆಗಿಲ್ಲ ಅಂತ ಹೇಳಿ ನಡಾವಳಿಯಲ್ಲಿ ಫಸ್ಟ್ ಅಜೆಂಡಾದಲ್ಲಿ ಅದನ್ನ ಇಟ್ಟರೆ ಸರ್ಕಾರದ ಪ್ರತಿಯೊಂದು ಹಂತದಲ್ಲೂ ಕೂಡ ಜವಾಬ್ದಾರಿ ಅನ್ನೋದು ಎಲ್ಲರೂ ಕೂಡ ಜವಾಬ್ದಾರಿ. ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಈ ನರೇಗಾ ಅಂತಕ್ಕಂಥದ್ದು ಒಬ್ಬರಿಂದ ಆಗ್ತಕ್ಕಂಥದ್ದು, ಜನ ಸಹಭಾಗಿತ್ವದಲ್ಲಿ ಅನುಷ್ಠಾನ ಆಗ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ.
ಜನ ಸಹಭಾಗಿತ್ವ ಆಗಬೇಕು. ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಾರ್ವಜನಿಕ ವಿಚಕ್ಷಣೆಯಿಂದ. ಅಂದ್ರೆ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು ನಿಮ್ಮೂರಿನ ಕೆಲಸ, ನಮ್ಮ ಕೆಲಸ, ನಾವೆಲ್ಲರೂ ನೋಡಿರ್ತೀವಿ. ಒಂದು ಉದಾಹರಣೆಗೆ ಒಂದು ರಸ್ತೆ ಮಾಡ್ತಾ ಇರ್ತಾರೆ ಅಂದ್ರೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ದಿನ ಬೆಳಕಂದ್ರು ಅಲ್ಲಿ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಕೆಳಗಡೆ ಮಣ್ಣು ಹಾಕಿದಾರ ಇಲ್ಲ, ಲೆವೆಲ್ ಮಾಡಿದಾರ ಇಲ್ಲ, ಕೆಲಸ ಆದ ನಂತರ ಸಾಮಾಜಿಕ ಪರಿಶೋಧನೆ ತಂಡದವ್ರು ಬರ್ತಾರೆ. ಆ ಕೆಲಸ ಇಲ್ಲಿ ಉದಾಹರಣೆಗೆ ಒಂದು ರಮೇಶಪ್ಪ ಅವ್ರ ತೋಟದಿಂದ ಹನುಮಂತಪ್ಪ ಅವ್ರ ತೋಟದವರೆಗೆ ಒಂದು ರಸ್ತೆ ಮಾಡಿರ್ತಾರೆ ಅಂದ್ರೆ ಆ ರಸ್ತೆ ಎಷ್ಟು ಮೀಟರ್ ಇದೆ, ಆ ರಸ್ತೆ ಅಂದಾಜು ಮೊತ್ತ ಏನಿದೆ, ಯಾವ ತರನಾಗಿ ರಸ್ತೆ ಮಾಡ್ಲಿಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನು ಬಳಸಿದ್ದಾರೆ, ಪ್ರತಿಯೊಂದು ಅಂದಾಜು ಪಟ್ಟಿಯ ಪ್ರಕಾರ ಎಸ್ಟಿಮೇಷನ್ ಅಲ್ಲಿ ಏನಿದೆ ಅದನ್ನ MBA ಯಾವ್ಯಾವ ಐಟಮ್ ಅನ್ನು ವೈಸ್ ಬರೆದಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿಬಿಟ್ಟು ಅದನ್ನ ಮೆಜರ್ಮೆಂಟ್ ಅನ್ನು ಅಳತೆಯನ್ನು ಮಾಡಿಬಿಟ್ಟು ಅದನ್ನ ವರದಿ ರೂಪದಲ್ಲಿ ನಾವು ಮಾಡ್ತೀವಿ. ಈ ಕಾಮಗಾರಿ ಇಷ್ಟೆಲ್ಲ ಕಾಮಗಾರಿಗಳನ್ನ ಹಾಕಿದ್ದಾರೆ, ಇಷ್ಟು ಕೂಲಿ ಖರ್ಚಾಗಿದೆ, ಇಷ್ಟು ಸಾಮಗ್ರಿ ಖರ್ಚಾಗಿದೆ, ಒಟ್ಟಾರೆ ಖರ್ಚಾಗಿರ್ತಕ್ಕಂಥ ಮೊತ್ತ ಎಷ್ಟು, ಈ ಕಾಮಗಾರಿ ಇಷ್ಟು ಮೀಟರ್ ಉದ್ದ ಇದೆ, ಇಷ್ಟು ಅಗಲ ಇದೆ, ಕಾಮಗಾರಿ ಈಗ ಸಾರ್ವಜನಿಕರಿಗೆ ಉಪಯೋಗ ಆಗೈತಿ ಅನ್ನೋದನ್ನ ನಾವು ಗ್ರಾಮ ಸಭೆಯಲ್ಲಿ ಪ್ರತಿಯೊಂದು ಕಾಮಗಾರಿ ಹೇಳ್ತಾ ಒಂದು ಮಾತು ಹೇಳಿದ್ರಿ. ಒಂದು ಕಾಮಗಾರಿ ಶುರುವಾಗಿನಿಂದ ಅಂದ್ರೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿ ಮಾಡಿದ್ಕಿಂತ ಹಿಡಿದು ಮುಕ್ತಾಯದ ವರದಿವರೆಗೂ ಕೂಡ ಹೇಳಿದ್ರು. ಅಂದ್ರೆ ಈ ವಿಷಯ ಮೊದಲನೇದಾಗಿ ನಮ್ಮ ಗ್ರಾಮಸ್ಥರಿಗೆ ಅಥವಾ ಜನಗಳಿಗೆ ಶುರುವಾಗುತ್ತಲ್ಲ, ಕ್ರಿಯಾ ಯೋಜನೆ ಶುರುವಾಗುತ್ತಲ್ಲ ಅಥವಾ ಅವರಿಂದ ಏನ್ ತಗೊಂತೀವಲ್ಲ ಅಲ್ಲಿಂದನೇ ಸರಿಯಾಗ್ತಾ ಬಂದ್ರೆ ಈ ಮಾಹಿತಿಗಳು ಅವ್ರ ಹತ್ರನೇ ಇರ್ತವೆ. ಈ ಕಾಮಗಾರಿ ಇಂಡಿವಿಜುವಲ್ ಅಲ್ಲ ಸರ್, ಸಾಮಾಜಿಕ ಸಮುದಾಯ ಕಾಮಗಾರಿಗಳು ಅಲ್ಲಿ ಏನಾಗ್ತದೆ ಅಂದ್ರೆ ಈ ಇಷ್ಟು ಕೆಲಸಗಳ ಗ್ರಾಮದವರಿಗೆ ಮಾಹಿತಿ ಸಿಗ್ತಾ ಇರ್ಲಿಲ್ಲ. ಅದು ಸಿಗಬೇಕು ಅನ್ನೋದಾದ್ರೆ ವೆಬ್ಸೈಟ್ ಏನಾದ್ರು ಇದೆಯಾ? ಇದೆ ಅಲ್ಲ, ನರೇಗಾ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಇಲ್ಲೇ ಕುತ್ಕೊಂಡು ನಿಮ್ ಪಂಚಾಯತ್ ತೆಗಿಬಹುದು. mgnrj.nic.in ಅಂತ ಹೊರಡ್ಬಿಟ್ರೆ ಕರ್ನಾಟಕ ಓಪನ್ ಆಗುತ್ತೆ. ಅಲ್ಲಿ ರಿಪೋರ್ಟ್ಸ್ ಹೋಗ್ಬೇಕು, ರಿಪೋರ್ಟ್ಸ್ ಬರುತ್ತೆ, ಡಿಸ್ಟ್ರಿಕ್ಟ್ ಬರುತ್ತೆ, ಬ್ಲಾಕ್ ಬರುತ್ತೆ, GP ಬರುತ್ತೆ. GP ಅಲ್ಲಿ ಹೊಡೆದ್ಬಿಟ್ಟು ನೀವು ಯಾವ ಫೈನಾನ್ಸಿಯಲ್ ಇಯರ್ ಕೊಟ್ಬಿಟ್ರೆ ಆ ಫೈನಾನ್ಸಿಯಲ್ ಇಯರ್ ನಲ್ಲಿ ನಿಮ್ ಪಂಚಾಯತಿಯಲ್ಲಿ ಏನೇನ್ NMRದು ಏನೇನ್ ಮೆಟೀರಿಯಲ್ದು ಪೇಮೆಂಟ್ ಆಗಿರೋದು ಅದೆಲ್ಲ ಡೀಟೇಲ್ಸ್ ಇದೆ. ಅದೇ ತರ 15 ಫೈನಾನ್ಸ್, ಅದೇ ತರ SFC ಅಂತ ಇದೆ, ಗ್ರಾಮ ಸ್ವರಾಜ್ ಅಂತ ಇದೆ. ಈ ಗ್ರಾಮ ಸ್ವರಾಜ್ ಹೊಡೆದ್ಬಿಟ್ರೆ ಬ್ಲಾಕ್, ಡಿಸ್ಟ್ರಿಕ್ಟ್, ಸ್ಟೇಟ್ ಅದನ್ನ ತಗೊಂಡು ನೀವು 15 ಫೈನಾನ್ಸ್ ಅಂತ ಹೇಳಿ 1/4/2024 31/3/2025 ನೀವು ಡೇಟ್ ಕೊಟ್ಬಿಟ್ರೆ ಅದು ಇನ್ ಲ್ಯಾಕ್ ಮತ್ತು ರುಪೀಸ್ ಅಂತ ನೋಡಿದ್ರೆ ಅದು ಕೋಡ್ ಹಾಕ್ಬಿಟ್ರೆ ಅದು ಪ್ರತಿಯೊಂದು ಕೂಡ ನಿಮ್ಮ ಪಂಚಾಯತಿಯಲ್ಲಿ ಇಡೀ ತಾಲೂಕಿಂದ ನೀವು ನೋಡ್ಬೋದು. ಜಸ್ಟ್ ಆ ಬಿಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ್ದು ಪೇಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾರು ವೆಂಡರಿಗೆ ಪೇಮೆಂಟ್ ಆಗಿದೆ, ಯಾವ ಎಲೆಕ್ಟ್ರಿಕಲ್ ಪೇಮೆಂಟ್ ಆಗಿದೆ, ಯಾರು ಸಪ್ಲೈದಾರ ಪೇಮೆಂಟ್ ಆಗಿದೆ, ಏನು ಮೆಟೀರಿಯಲ್ ಪೇಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಗ್ರಾಮ ಸ್ವರಾಜ್ಯಲ್ಲಿ 15 ಫೈನಾನ್ಸ್ ಅಂದ್ರೆ ತಪ್ಪು ನಡೆಯೋಕ್ಕೂ ಮುಂಚೆ ಸರಿ ಮಾಡ್ಕೊಳ್ಳೋ ದಾರಿಗಳು ಬಹಳಷ್ಟು ಇದಾವಲ್ಲ, ಜನರು ಜಾಗೃತಿ ಆಗ್ಬೇಕು. ಖಂಡಿತ ಜನಗಳು ಇದನ್ನ ನೋಡ್ತಾ ಇದಾರೆ. ಸರ್ ನಿಮ್ ಕೊಟ್ಟಂತ ಮಾಹಿತಿ ತುಂಬಾ ಜನ ಇಷ್ಟಪಟ್ಟು ಮತ್ತೆ ಮಾಹಿತಿ ಬೇಕು ಅಂತ ಹೇಳಿದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸರ್ ತಾವು ಕೂಡ ಒಳ್ಳೆ ಮಾಹಿತಿ ಕೊಟ್ರಿ, ಇಬ್ಬರಿಗೂ ಮತ್ತೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಅಲ್ಲಿ ಸೋಷಿಯಲ್ ಆಡಿಟ್ ಅಂತ ಹೋದ್ರೆ ಡೌನ್ಲೋಡ್ ಫಾರ್ಮೆಟ್ ಸೋಷಿಯಲ್ ಆಡಿಟ್ ಅಂತ ಬರುತ್ತೆ. ಅದು ಹೊಡೆದಾದ್ಮೇಲೆ ಇಯರ್ ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಸ್ಟೇಟು ಯಾವ ಇಯರ್ 2024-25 ಯಾವ ಗ್ರಾಮ ಪಂಚಾಯತಿ ಸೋಷಿಯಲ್ ಆಡಿಟ್ ಅಂತ ಹೊಡೆದ್ರೆ ಸೋಷಿಯಲ್ ಆಡಿಟ್ ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ ಇದು. ಸುಮಾರು ಜನ ಈಗ ಅದನ್ನ ನೋಡಬಹುದು, ತಿಳ್ಕೊಂಬೋದು. ಅದರಲ್ಲಿ ಡಿಸ್ಟ್ರಿಕ್ಟ್ ಕೇಳುತ್ತೆ, ತಾಲೂಕು ಕೇಳುತ್ತೆ, ಬ್ಲಾಕ್ ಕೇಳುತ್ತೆ, ಮತ್ತೆ ಗ್ರಾಮ ಪಂಚಾಯತಿ ಕೇಳುತ್ತೆ. ಅದಾದ್ಮೇಲೆ ಯಾವ ಡೇಟ್ ಇಂದ ಯಾವ ಡೇಟ್, ಉದಾಹರಣೆ ಅದೊಂದು ತೋರಿಸ್ಬೋದಾ? ಅಂದ್ರೆ ನೀವು ಹೋಗಿ ಯಾವ ರೀತಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದಿರಾ ಅಂತ. ದಿನಾಂಕ 1/4/2024 31/3/2025 ಹೊಡೆದು ಗೆಸ್ಟ್ ರಿಪೋರ್ಟ್ ಕೊಟ್ಟರೆ ಆ ವರ್ಷದ್ದು ಅಂದರೆ ಕಳೆದ ಸಾಲಿನಲ್ಲಿ ಏನು ಖರ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ರಿಪೋರ್ಟ್ ಆಗುತ್ತೆ. ಅದರಲ್ಲಿ ಫಾರ್ಮೆಟ್ 4 ಬರುತ್ತೆ. ಒಂದನೇದು ಬೇಸಿಕ್ ರಿಪೋರ್ಟ್ ಬರುತ್ತೆ, ಎರಡನೇದು ಆನ್ಗೋಯಿಂಗ್ ವರ್ಕ್ಸ್, ಈ ಪ್ರೆಸೆಂಟ್ ಏನು ಆನ್ಗೋಯಿಂಗ್ ವರ್ಕ್ಸ್ ಅಂತೀವಲ್ಲ ಅದು ಬರುತ್ತೆ. ಫಾರ್ಮೆಟ್ 3 ನೆಕ್ಸ್ಟ್ 2A 2B ಅಂದರೆ 2A ಅಂದರೆ NMR ಅಂದರೆ ಕೂಲಿ ಕಾರ್ಮಿಕರು ಏನು NMR ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ 2A ಓಪನ್ ಆಗುತ್ತೆ. ಅದೇ 2B ಅದರಲ್ಲೇ 2B ಬರುತ್ತೆ. ಅದು ಸಾಮಗ್ರಿ ಪೇಮೆಂಟ್ ಆಗಿರುತ್ತಲ್ವ, ವೈಯಕ್ತಿಕ ಆಗಿರ್ಬೋದು, ಸಮುದಾಯ ಕಾಮಗಾರಿಕೆಗಳಾಗಿರ್ಬೋದು, 2A 2B ಬರುತ್ತೆ. ಫಾರ್ಮೆಟ್ 3 ಬಂದು ಉದ್ಯೋಗ ಖಾತೆ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರ ಒಂದು ಪಟ್ಟಿ, ಅದು ಸಹ ಫಾರ್ಮೆಟ್ 3 ಓಪನ್ ಆಗುತ್ತೆ. 4ನೇ ಫಾರ್ಮೆಟ್ ಬಂದು SC ಲೀಸ್ಟ್ ಬರುತ್ತೆ. ಇಷ್ಟು ಸೋಷಿಯಲ್ ಆಡಿಟ್ ಪ್ರೊಸೆಸ್ಸಲ್ಲಿ ನೀವು ಒಂದು ವರ್ಷದಲ್ಲಿ ಯಾವ ಕಾಮಗಾರಿಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಎಷ್ಟು ಮಾನವ ದಿನಗಳು ಪೇಮೆಂಟ್ ಆಗಿದೆ ಚೆಕ್ ಮಾಡ್ಬೋದು ಸರ್. ಖಂಡಿತ ಇದನ್ನು ತೋರಿಸ್ಬೋದಾ ಜನಗಳಿಗೆ? ನೋಡಿ ಸರ್ ಬಂದು ಈಗ ಏನು ಕೆಲಸ ಆಗಿದೆಯಲ್ಲ, ಈ ಒಂದು ಟೀಮು ಆ ಕೆಲಸದ ಜಾಗಕ್ಕೆ ಹೋಗಿ ನೋಡಿ ಅಳತೆ ಮಾಡಿ ಅದನ್ನು ನೋಡ್ಕೊಂಡು ಹೋಗಿರೋಂಥದ್ದು. ಅಂದರೆ ಈ ಕಾಮಗಾರಿ ಸರಿ ಇಲ್ಲ ಅಂದರೂ ಕೂಡ ನೀವು ಕೂಡ ಅದನ್ನು ಸರಿ ಇಲ್ಲ ಅಂತ ಬರೀತೀರಾ, ಅಥವಾ ಕಂಪ್ಲೀಟ್ ಆಗಿಲ್ಲ ಅಂದರೂ ಕಂಪ್ಲೀಟ್ ಆಗಿಲ್ಲ ಅಂತ ಬರೀತೀರಾ. ಜನಗಳು ಬಂದು ಇದೇನಾದರೂ ತಪ್ಪಾಗಿದೆ ಅಂದರೂ ಕೂಡ ನಿಮಗೆ ನಾಳೆ ಬಂದು ಹೇಳ್ಬೋದು ಅಲ್ವಾ ಸರ್?
ಸಭೆಯಲ್ಲಿ ಬಂದು ಹೇಳ್ಬೋದಲ್ವಾ? ಅಬ್ಜೆಕ್ಷನ್ಸ್ ಹಾಕ್ಬೋದಲ್ವಾ ಸರ್? ಇದು ಖಂಡಿತ ಇದು ಯಾಕಂತ ಹೇಳಿದ್ರೆ ಇಷ್ಟೊಂದೆಲ್ಲ ಖರ್ಚಾಗಿರೋ ಅಮೌಂಟ್ ಎಲ್ಲ ಜನರದಾಗಿರುತ್ತೆ. ಇದೆಲ್ಲ ಯಾಕಂದ್ರೆ ಪ್ರಶ್ನೆ ಮಾಡೋ ಜವಾಬ್ದಾರಿ ಜನರದಾಗಿರ್ತದೆ. ಕೇವಲ ಈಗ ನಾವು ಮಾತ್ರ ಸೋಷಿಯಲ್ ಆಡಿಟ್ ಮತ್ತೆ ಇನ್ನೊಬ್ಬ ವ್ಯಕ್ತಿಯಿಂದಲ್ಲ, ಇದರಲ್ಲಿ ಜನಗಳು ಪಾತ್ರ. ಯಾಕಂದ್ರೆ ಸಭೆಗಳಿಗೆ ಜನಗಳು ಭಾಗವಹಿಸಿದ್ರೆ ಸಭೆ ಪಂಚಾಯತಿ ಬಂದು ಏನೇನು ಕೆಲಸ ಇದೆ ಅಂತೇಳಿ ಗೊತ್ತಾಗುತ್ತೆ. ಗುಂಪು ಸಭೆ ಮಾಡಿದ್ವಿ, ಕೆಲವು ಮನೆ ಭೇಟಿ ಮಾಡಿದಾಗ, ಆಮೇಲೆ ಕಾಮಗಾರಿ ವೀಕ್ಷಣೆ ಆದಾಗ ನಾವು ಹೇಳಿ ಬಂದಿವಿ, ಪಾಂಪ್ಲೆಟ್ಸ್ ಎಲ್ಲ ಹಂಚಿ ಬಂದಿವಿ. ಇದು ಸಾರ್ವಜನಿಕರಿಗೋಸ್ಕರನೇ ಈ ಸಭೆ ಹಮ್ಮಿಕೊಂಡಿರೋದು. ಅವ್ರು ಬಂದು ಲೆಕ್ಕ ಕೇಳೋ ವಿಚಾರ ಅವ್ರದ್ದಾಗಿರುತ್ತೆ. ವೈಯಕ್ತಿಕವಾಗಿ ಸಾಕಷ್ಟು ಜನರಿಗೆ ಅವಕಾಶ ಇದೆ. ಕಳೆದ ಬಾರಿಯಲ್ಲಿ 2.5 ಲಕ್ಷಕ್ಕೆ ಮಾತ್ರ ಸೀಮಿತ ಆಯಿತು. ಈ ಪ್ರಸ್ತುತ 5 ಲಕ್ಷದವರೆಗೂ ಜೀವಿತಾವಧಿಯಲ್ಲಿ ಕೆಲಸ ಮಾಡ್ಕೋಬಹುದು. ಜನಗಳು ನಮಗೆ ಕೆಲಸ ಗೊತ್ತಿಲ್ಲ, ಕೆಲಸ ಬಂದಿಲ್ಲ ಅಂತ ಹೇಳಿದ್ರೆ ಸಭೆಗೆ ಬಂದ ವಿಚಾರಗಳು ಗೊತ್ತಾಗ್ತದೆ. ನಾವು ಯಾರೋ ಹೇಳಿದ್ದು ಕೇಳಿದ್ದು ಮಾಡಿದ್ರೆ ವಿಚಾರಗಳು ಖಂಡಿತ ಸರ್. ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ತುಂಬಾ ನೀಟಾಗಿ ಮಾಡ್ತಾ ಇದ್ದೀರಾ. ನಮ್ಮ ಜವಾಬ್ದಾರಿ ಅಂದ್ರೆ ಒಬ್ಬ ಸದಸ್ಯನ ಜವಾಬ್ದಾರಿಯಾಗಿ ನಾನು ಇದನ್ನ ಜನಗಳಿಗೆ ತಿಳಿಸ್ಬೇಕು. ಜನ ಪಂಚಾಯತಿ ಅಂದ್ರೆ ನಂದು ಅಂತ ಬರೋಂಥದ್ದಾಗಬೇಕು. ಅಲ್ಲಿಂದನೂ ಕೂಡ ಸರ್ಕಾರ ನಂದು ಅಂತ ಬರುತ್ತೆ, ಅಲ್ಲಿಂದ ಸಮಾಜ ನಂದು ಅಂತ ಬರುತ್ತೆ, ಸಮಾಜಕ್ಕೆ ನಾನೇನು ಮಾಡಬೇಕು ಅಂತ ಬರುತ್ತೆ. ಈ ಎಲ್ಲ ವಿಚಾರವಾಗಿ ತಾವು ತುಂಬ ನೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀರಾ. ಮತ್ತು ಸರ್ ನೀವು ಹೇಳಿದ್ರಿ ಇದೊಂದು ಈ ಬುಕ್ಕಲ್ಲೇ ಇರ್ಬೋದು ಅನಿಸುತ್ತೆ ನೋಡಿ, ಈ ರೀತಿ ಪ್ರತಿಯೊಂದನ್ನು ಕೂಡ ಆಗಿದೆಯೋ ಆಗಿಲ್ವೋ, ಅಂಗನವಾಡಿ ಕೇಂದ್ರಕ್ಕೆ 10 into 10 ಅಳತೆಯಲ್ಲಿ ಸ್ಟೋರ್ ರೂಮಿಂದು, ನೆಲಕ್ಕೆ ಟೈಲ್ಸು, ಈ ಥರ ಆಗಿದೆ. ಇದು ಪ್ರತಿಯೊಂದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ತಾ ಹೋಗಿದ್ದಾರೆ ಸೊಕ್ಕೆ ಗ್ರಾಮ ಪಂಚಾಯತಿ. ನೀವು ನಾಳೆ ಬಂದರೆ ಈ ವರ್ಕ್ನ ಅವ್ರಿಗೆ ಓದಿ ಹೇಳ್ತೀರಲ್ವ ಸರ್? ಓದಿ ಹೇಳ್ತಾರೆ. ನೀವು ನಾಳೆ ದಿವಸ ಹೆಚ್ಚಿನದಾಗಿ ಗ್ರಾಮ ಸಭೆ ಬಂದರೆ ನೀವು ವಿಚಾರಗಳು ಗೊತ್ತಾಗ್ತದೆ. 10/9/2025 ಬೆಳಗ್ಗೆ ಗ್ರಾಮ ಪಂಚಾಯತ್ 11 ಗಂಟೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸರ್ ಈಗ ನೀವು ಪ್ಲಾನ್ ಮಾಡಿರೋದು ಇಲ್ಲೇ ಮಾಡಬೇಕು ಅಂತಿದ್ದೀರಾ ಅಥವಾ ಬೇರೆ ಎಲ್ಲರೂ? ಗ್ರಾಮ ಪಂಚಾಯತಿ ಆವರಣದಲ್ಲಿ. ಮಳೆ ಬಂದ್ರೆ ಏನಾದ್ರು ಬೇರೆ ಕಡೆ ಏನಾದ್ರು? ಇಲ್ಲಿ ಸಮುದಾಯ ಭವನ ಇದೆ, ಸಮುದಾಯ ಓಕೆನಾ? ಯಾಕೆಂದ್ರೆ ಜನಗಳಿಗೆ ಇದನ್ನು ಹೇಳ್ಬೇಕಲ್ಲ ಅಂತದ್ರೊಳಗೆ. ಇಲ್ಲ, ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಆವರಣದಲ್ಲೇ ಮಾಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ BRC ಇದಕ್ಕೆ ನೋಡಲ್ ಆಫೀಸರ್ ಆಗಿ ಅವರು ಇರ್ತಾರೆ. ಜಿಲ್ಲಾ ಪಂಚಾಯತಿನ ನಮ್ಮ ಸರ್ಗಳಿಗೆ ಹೇಳಿದ್ದೀವಿ, ಅವರು ಬರ್ತಿದ್ದಾರೆ. ನಿಮ್ಮ ಏನಾದರೂ ಬೇಡಿಕೆ ಇದ್ದರೆ, ಕೆಲಸಗಳು ವೈಯಕ್ತಿಕವಾಗಿ ಏನಾದರೂ ಕೆಲಸ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಭೆಗೆ ಬರಬೇಕು. ಸಭೆಗೆ ಬಂದು ಉದ್ಯೋಗ ಖಾತ್ರಿ ಯೋಜನೆದು ಕೆಲಸ ಬೇಕು ಅಂತ ಕೇಳಿದರೆ ಈಗ ನಾನೆಲ್ಲ ಹೇಳಿದ್ದೀನಿ, ನಾಳೆ ಬಂದು ಕೆಲಸಕ್ಕೆ ಕೊಡಿ ಅಂತ ಹೇಳಿದರೆ ಯಾರು ಕೆಲಸ ಕೊಡ್ತಾರೆ? ಉದ್ಯೋಗ ಖಾತ್ರಿ ಯೋಜನೆಯ ಪ್ರೊಸೀಜರ್ ಯಾವ ಥರ ಇದೆ ಅಂತ ಹೇಳಿದರೆ ವಾಟ್ಸಪ್ ಅಂತ ಮಾಡ್ತಾರೆ. ವಾಟ್ಸಪ್ಪಲ್ಲಿ ಜನರು ಭಾಗವಹಿಸಬೇಕು. ನನಗೆ ಕೃಷಿ ಬೇಕು, ಬುಡಿನ ಬೇಕು, ಪೊಲೀಸ್ ಬೇಕು ಅಂತೇಳಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೆಲಸ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದು ವಾಟ್ಸಪ್ಪಲ್ಲಿ ಬಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು PDO ಅನುಮೋದನೆ ಕೊಟ್ಟ ನಂತರ ಮೇಲ್ಹಂತಕ್ಕೆ ತಾಲೂಕ್ ಪಂಚಾಯತಿ ಕಳಿಸ್ತಾರೆ. ತಾಲೂಕ್ ಪಂಚಾಯತಿಯಲ್ಲಿ ಅನುಮೋದನೆ ಕೊಟ್ಟ ನಂತರ ಜಿಲ್ಲಾ ಪಂಚಾಯತಿ ಕಳಿಸ್ತಾರೆ. ಜಿಲ್ಲಾ ಪಂಚಾಯತಿಯ CO ಅವರು ಅನುಮೋದನೆ ಕೊಟ್ಟ ನಂತರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ವಿತೌಟ್ ಏನಾದರೂ ಕೆಲಸ ಮಾಡಿಕೊಂಡ್ರೆ, ಏನಾದರೂ ಕೆಲಸ ಕೊಟ್ಟರೆ, ಇಲ್ಲ ನಮ್ಮ ನವೀನ್ ಸರ್ ಇಲ್ಲೇ ನಮ್ಮ ಮೆಂಬರು ಅಂತೇಳಿ ಅವರೇ ಕೆಲಸ ಕೊಡ್ತಿದ್ರೆ ನೆಕ್ಸ್ಟ್ ಸೋಷಿಯಲ್ ಆರ್ಟ್ನ ನಮ್ಮ ಕೆಲಸ ಏನಿದೆ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದರ ಮುಖ್ಯ ವಿಷಯ ಗೊತ್ತಾಗುತ್ತೆ. ಸಭೆಗೆ ಬಂದು ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ, ಏನಾದ್ರು ಕೆಲಸ ಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡ್ ಸಲ್ಲಿಸಿ ಅಂತ ಹೇಳ್ತಾ ಇಷ್ಟು ಸೋಷಿಯಲ್ ಖಂಡಿತ ಸರ್. ಬೇಜಾರಾಗಬೇಡಿ, ನಿಮ್ಮ ಹೆಸರುಗಳು ನನಗೆ ಗೊತ್ತಿಲ್ಲ, ತಪ್ಪು ತಿಳ್ಕೊಂಬೇಡಿ. ಎಲ್ರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದನ ಮತ್ತು ಇಷ್ಟು ಮಾಹಿತಿ ಕೊಟ್ಟಂಥ ತಮಗೂ ಕೂಡ ಧನ್ಯವಾದ ಹೇಳ್ತಾ, ದಯವಿಟ್ಟು ಜನಗಳು ನಾಳೆ ಬನ್ನಿ ಅಂತ ಕೇಳ್ಕೊಳ್ತಾ ಇದೀವಿ. ನಾಳೆ 11 ಗಂಟೆಗೆ ಪಂಚಾಯತಿ ಆಫೀಸಲ್ಲಿ ಸರ್ಗಳು ಮಾಹಿತಿ ಕೊಡ್ತಾರೆ. ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಕ್ಲಿಯರ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಳಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 4 ಪ್ರವರ್ಗಗಳನ್ನೊಳಗೊಂಡು ಸುಮಾರು 266 ಕಾಮಗಾರಿಗಳನ್ನು ಕೈಗೊಳ್ಳಬಹುದು. ಪ್ರವರ್ಗ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಕಾಮಗಾರಿಗಳು. ಅಂದರೆ ಎಷ್ಟು ಹೇಳುತ್ತೆ, ಮಣ್ಣು ಮತ್ತು ನೀರು ಸಂರಕ್ಷಣೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಕೃಷಿ ಹೊಂಡ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಮತ್ತು ಗೋಕಟ್ಟೆ ನಿರ್ಮಾಣ ಆಗಿರ್ಬೋದು. ಎಷ್ಟು ಕಾಮಗಾರಿಗಳು NREGಯಲ್ಲಿ ಟೋಟಲ್ ವರ್ಕ್? ಸುಮಾರು 266 ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ಕೈಗೊಳ್ಳಬಹುದು. ಅದೇ ರೀತಿಯಾಗಿ ದುರ್ಬಲ ವರ್ಗದವರಿಗೆ ಮತ್ತು ಸಮುದಾಯ ಮತ್ತು ವೈಯಕ್ತಿಕ ಆಸ್ತಿಗಳ ನಿರ್ಮಾಣ ಅಂತ ಪ್ರವರ್ಗ 2. ಪ್ರವರ್ಗ 2ರಲ್ಲಿ ಯಾವ್ಯಾವ ಬರ್ತಾವೆ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶ ಅಂದರೆ ಖಂಡಿಕ 5ರಲ್ಲಿ ಬರುವಂಥ ಫಲಾನುಭವಿಗಳು ಗ್ರಾಮೀಣ ಪ್ರದೇಶದ ಪರಿಷ್ಠ ಜಾತಿ ಪಂಗಡ ಕುಟುಂಬ ಆಗಿರ್ಬೋದು, ಅಲೆಮಾರಿ ಕುಟುಂಬ ಆಗಿರ್ಬೋದು, ಶ್ರೀ ಪ್ರಧಾನ ಕುಟುಂಬ ಆಗಿರ್ಬೋದು, ಭೂ ಸುಧಾರಣಾ ಫಲಾನುಭವಿಗಳು ಮತ್ತು ಅನುಸೂಚಿತ ಬುಡಕಟ್ಟು ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿ ಕುಟುಂಬಗಳು ಇವ್ರಿಗೂ ಪ್ರವರ್ಗ 2ರಲ್ಲಿ ಬರ್ತವೆ. ಅಂದರೆ ಖಂಡಿಕ 5ರಲ್ಲಿ ಬರುವಂಥ ಫಲಾನುಭವಿಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವರು ಹಕ್ಕುಳ್ಳವರಾಗಿರ್ತಾರೆ. ಇಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಕೆಲಸ ಮಾಡ್ಬೋದು, ಸಮುದಾಯವು ಕೆಲಸಕ್ಕೂ ಸಹ ಹೋಗ್ಬೋದು. ವೈಯಕ್ತಿಕವಾಗಿ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ, ತೋಟಗಾರಿಕೆ ಇಲಾಖೆಯಿಂದ
ಮಾವು ಆಗ್ಬೋದು, ಅಡಿಕೆ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ದಾಳಿಂಬೆ ಆಗ್ಬೋದು, ಕಾಫಿ, ಗುಲಾಬಿ, ಪಪ್ಪಾಯ, ಅಂಗಾಂಶ ಬಾಳೆ, ತೆಂಗು, ನುಗ್ಗೆ, ಕರಿಬೇವು ಇವೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಕೆಲಸ ಮಾಡ್ಬೋದು. ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಆಗಿರ್ಬೋದು, ಬೀದಿ ನಿರ್ಮಾಣ ಆಗಿರ್ಬೋದು, ಎರೆಹುಳು ತೋಟ ಆಗಿರ್ಬೋದು, ಇದು ಕೃಷಿ ಇಲಾಖೆ ಮಾಡ್ಕೋಬೋದು. ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಗಿಡಗಳು ಸಹ ಹಾಕೋಳಕ್ಕೆ, ಗುಂಡಿ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಮತ್ತು ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕಡ್ಡಿ ನಾಟಿ ಮಾಡ್ಕೊಳ್ಳೋಕೆ ಸಹ ಅವಕಾಶ ಇದೆ. ಇದು ಪ್ರವರ್ಗ 2ರಲ್ಲಿ ಬರ್ತದೆ. ಪ್ರವರ್ಗ 3 ಏನು ಹೇಳುತ್ತೆ ಅಂತ ಹೇಳಿದರೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸ್ವಸಹಾಯ ಗುಂಪುಗಳನ್ನು ಒಳಗೊಂಡಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಅಂದರೆ ನೀವು ನೋಡ್ಬೋದಾಗಿದೆ, NRLM ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಅವರು ಸ್ವಂತದಾಗಿ ಒಂದು ವೈಯಕ್ತಿಕವಾಗಿ ಮೀಟಿಂಗ್ ಆಗಿರ್ಬೋದು, ಯಾರಾದ್ರೂ ಆಕ್ಟಿವಿಟೀಸ್ ಮಾಡ್ಕೊಳ್ಳೋಕೆ ಸಹ ಅವಕಾಶ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಪ್ರವರ್ಗ 4 ಗ್ರಾಮೀಣ ಮೂಲಭೂತ ಸೌಲಭ್ಯಗಳು. ಅಂದ್ರೆ ನಿಮಗೆ ಹೆಸರು ಹೇಳುತ್ತೆ ಗ್ರಾಮೀಣ ಅಂದ್ರೆ ಊರಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕೆಲಸ ಮಾಡ್ಬೋದು, ಡ್ರೈನೇಜ್ ಆಗಿರ್ಬೋದು, ಮತ್ತೆ ಶಾಲಾ ಕಾಂಪೌಂಡ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಸಿಸಿ ರಸ್ತೆ ಆಗಿರ್ಬೋದು. ಸರ್, ಅದರ ಪರ್ಸೆಂಟೇಜ್ ಬಂದು ಹೆಂಗ್ ನಿಗದಿ ಆಗುತ್ತೆ? ಅಂದ್ರೆ ಕಾಂಕ್ರೀಟ್ ಅಂದ್ರೆ ಒಂದು NRG ವರ್ಕ್ ನಾವು ಒಂದು ಪಂಚಾಯತಿಯಿಂದ ಕ್ರಿಯಾ ಯೋಜನೆ ಮಾಡ್ಬೇಕಾರೆ ಕಾಂಕ್ರೀಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಕಾಮಗಾರಿ ಇಡಬೇಕು? 10%, 20% ಆ ಥರ? ಓಕೆ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಅವಾಗ ಲಾಸ್ಟ್ ಹಂಗೆ ಆಕ್ಷನ್ ಪ್ಲಾನ್ ಮಾಡ್ತಿದ್ವಿ. ಈಗೆಲ್ಲ ಪ್ರೀ ಮೆಜರ್ಮೆಂಟು. ಉದಾಹರಣೆ, ಒಂದು ಸಿಸಿ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ರಾಮಣ್ಣನ ಮನೆಯಿಂದ ತಿಮ್ಮಣ್ಣನ ಮನೆವರೆಗೂ ಮೆಜರ್ಮೆಂಟ್ ಎಷ್ಟಾಗುತ್ತೆ, ಆ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಎಸ್ಟಿಮೇಟ್ ಕಾಸ್ಟ್ ಇರಬೇಕಾಗುತ್ತೆ, ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಅಂದ್ರೆ ಪೂರ್ತಿ ಕಾಂಕ್ರೀಟ್ ವರ್ಕು ಮಾಡಂಗಿಲ್ಲ, ಮ್ಯಾಂಡೇಸ್ ಕೂಡ ಇರೋಂಥ ವರ್ಕ್ಗಳನ್ನು ಮಾಡಬೇಕಾಗತ್ತೆ ಅಂತ ನೀವು ಹೇಳ್ತಾ ಇರೋದು. ಅಂದ್ರೆ ಒಂದು ಕಾಮಗಾರಿ ಮಾಡ್ಬೇಕಾದ್ರೆ ಬರೀ ಚರಂಡಿನೇ ಮಾಡಂಗಿಲ್ಲ ಅಂತ ಆ ಥರ ಇಲ್ಲ. ಅದು ಆಯಾ ವರ್ಷದ್ದು 60-40 ರೇಷಿಯೋದಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹೆಸರು ಹೇಳುತ್ತೆ, ಇದು ಕೂಲಿ ಕಾರ್ಮಿಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಉದ್ಯೋಗ ಸೃಷ್ಟಿಗೋಸ್ಕರ ಮಾಡೋದು. ಗ್ರಾಮೀಣ ಭಾಗದ ಜನರು ವಲಸೆ ಹೋಗೋದನ್ನು ತಡೆಯೋಕ್ಕೋಸ್ಕರ ಈ ಯೋಜನೆ ಬಹಳ ಮುಖ್ಯ ಇದೆ ಅಂತ ಹೇಳ್ಬೋದು. ಸರ್, ಇದರಲ್ಲಿ ಅಮೌಂಟ್ ಬಂದು ತಡೆ ಹಿಡಿದಿದೆ, ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಅಂದ್ರೆ? ಈಗ ಆಲ್ರೆಡಿ ಈಗ ಗ್ರಾಮ ಸಭೆಯಲ್ಲಿ ಕೇಳಿದ ಸಂದರ್ಭದಲ್ಲಿ ಸಾಕಷ್ಟು ಈಗ ಆಲ್ರೆಡಿ NMR ಆಗಿದೆ, ಅಂದ್ರೆ ದನಕುಟಿಕೆ ಮಾಡ್ಕೊಂಡಿದ್ದೀವಿ, ಸಪ್ಲೈ ಬಿಲ್ ಬಂದಿಲ್ಲ. ಅಂದ್ರೆ ಈಗ ನಾವು ಕಂಪ್ಯೂಟರ್ ಆಪರೇಟರ್ ಮತ್ತು PDO ಕೇಳಿದಂಗೆ ಆಲ್ರೆಡಿ MIS ಜನರೇಟ್ ಆಗಿದೆ. ಬಟ್ ಸರ್ಕಾರದ ಹಂತದಲ್ಲಿ ದುಡ್ಡು ಇಲ್ದಿರೋ ಕಾರಣ ಮುಂದಿನ ದಿನಗಳಲ್ಲಿ MIS ಆಗಿದೆ, ಮುಂದಿನ ದಿನಗಳಲ್ಲಿ ಬರುವಂತ ವ್ಯವಸ್ಥೆ ಆಗುತ್ತೆ ಸರ್. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವಾಗಲಾದ್ರೂ ಪೇಮೆಂಟ್ ಅದೇ ಆಗುತ್ತೆ. ಓಕೆ, ಅಂದ್ರೆ 200 ಎಷ್ಟು ಕಾಮಗಾರಿಗಳು NRG? 266 ಕಾಮಗಾರಿ 260 ಪರ್ಮಿಸಬಲ್ ವರ್ಕ್ ಅಂತ ಹೇಳಿ ಬರ್ತದೆ. ಅಷ್ಟು ಮಾತ್ರ ಅವಕಾಶ ಇದೆ. ವಿತೌಟ್ ಬೇರೆ ಕಾಮಗಾರಿ ಮಾಡಿದ್ರೆ ಅದು ಯೋಜನೆಗೆ ಅವಕಾಶ ಇರಲ್ಲ, ನಿಷೇಧಿತ ಕಾಮಗಾರಿ. ಸಮುದಾಯ ಭವನ ಅದೇ ಆದರೂ ಬರುತ್ತೆ ಸರ್ ಇದರಲ್ಲಿ? ಸಮುದಾಯ ಭವನ ಕಾಮಗಾರಿಗಳು ಮಾಡ್ತಾ ಅಂತದ್ದು ಅಂದ್ರೆ ಒಂದು ಭವನ ಕಟ್ತಕ್ಕಂಥದ್ದು, ಅದು ಕೂಡ NRGಯಲ್ಲಿ ಏನಾದ್ರು ಬರ್ತದಾ ಬರಲ್ವಾ ಅಂತ? ಅದು ಬರುತ್ತೆ. ಓಕೆ, ಅಂದ್ರೆ ನೀವು ಇನ್ನೊಂದಿಷ್ಟು ಲೀಸ್ಟ್ ಇದೆ, ಆ ಲೀಸ್ಟನ್ನ ಏನಾದರೂ ಪರ್ಮಿಸಬಲ್ ವರ್ಕಿಂಗ್ ಲೀಸ್ಟ್ ಇದೆ, ಕಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ